ಗಣಪತಿ ಹಬ್ಬಕ್ಕೆ ಬೇಕಾದಷ್ಟು ನೈವೇದ್ಯ ಮಾಡ್ರಿ. ಗಣಪತಿ ಹಬ್ಬದಾಗ ಬೇಕಾದಷ್ಟು ಸ್ವೀಟ್ಸ್ ಮಾಡ್ರಿ. ಖಾಲಿ ಆಗೋದಂತರೂ ಗ್ಯಾರಂಟಿ ಐತಿ. ಗಣಪತಿ ತಿನ್ಲಿಲ್ಲ ಅಂದ್ರು ಗಣಪತಿ ಹೆಸರಿನಾಗ ಮನ್ಯಾಗಿದ್ದ ಸಣ್ಣ ಹುಡುಗರು ನಾವು ಎಲ್ಲರೂ ತಿಂತೇವಿ. ಇದಕ್ಕೆ ನೀವೇನಂತೀರಿ? ಹಂಗಿತ್ತಂದ್ರ ಇವತ್ತ ನಮ್ಮ ವೀಕ್ಷಕರಿಗೆ ಮತ್ತೊಂದು ಏನ್ ನೈವೇದ್ಯ ಮಾಡಿ ತೋರ್ಸೋರದಾರ ನೀವ? ಇವತ್ತ ಸ್ಪೆಷಲ್ ಅಂದ್ರೆ ವೆರಿ ಸ್ಪೆಷಲ್ ಆಗಿರುವಂತ ಮತ್ತೊಂದು ಟೈಪ್ ಮೋದಕ. ಓಕೆ. ಈ ಮೋದಕ ಏನೈತಲ್ಲ ಇದಕ್ಕೊಂದು ಟ್ವಿಸ್ಟ್ ಐತಿ. ಅದನ್ನು ನಾನು ಅಷ್ಟಿಗೆ ಹೇಳ್ತೇನಂತ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನೋಡೋಣಂತ ಬರ್ರಿ. ಕಾಜು, ಸಕ್ರಿ, ತುಪ್ಪ, ಕೇಸರ್. ಬರೀ ಇವ 4 ಇಂಗ್ರೀಡಿಯೆಂಟ್ಸ್? ಬರೀ 4 ಇಂಗ್ರೀಡಿಯೆಂಟ್ಸ್. ಅದ್ರಾಗೂ 2 ಇಂಗ್ರೀಡಿಯೆಂಟ್ಸ್ ಇಲ್ಲಂದ್ರೂ ನಡೀತೈತಿ. ಕೇಸರ ಮತ್ತು ತುಪ್ಪ ಇಲ್ಲಂದ್ರೂ ಮಾಡ್ಬೋದು ಇದನ್ನ. ಓಕೆ. ಹಂಗಿತ್ತಂದ್ರೆ ಇದನ್ನ ಮಾಡಕ್ ಫಸ್ಟ್ ನಿಮ್ಗೆ ಏನ್ ಕೊಡ್ಲಿ? ಫಸ್ಟಿಗೆ ನಾ ಏನು ಪ್ರಿಪ್ರೇಷನ್ ಮಾಡ್ಕೊಂಡೇನೆ ಅನ್ನೋದು ನಿಮ್ಗೆ ಹೇಳ್ತೇನೆ. ಕಾಜುನ ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ 1-2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸ್ವಚ್ಛಗೆ ತೊಳೆದು 1-2 ನಿಮಿಷ ಹಂಗೆ ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡೇನಿ. ಈಗ ಈ ಬೌಲಿಗೆ ನಿಮಗೊಂದು ಸ್ವಲ್ಪ ನೀರು ಹಾಕಿ ಕೊಡ್ತೇನೆ ರೀ ಶ್ವೇತ ಅವ್ರ. ಸ್ವಲ್ಪ ಅಂದ್ರೆ ಅಗದಿ ಸ್ವಲ್ಪ, ಭಾಳ ಬೇಡ. ನೋಡ್ರಿ ಎಷ್ಟು ಹಾಕ್ತೇನೆ ಅಂತಂದ್ರೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೇನಿ. ಇದನ್ನ ನನಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ರಿ. ಓಕೆ. ಇತ್ತೋರಿ ಫುಲ್ ಫೈನ್ ಪೇಸ್ಟ್ ರೆಡಿ ಆಗೈತೆ. ಎಸ್, ನಮ್ಮ ಶ್ವೇತಾ ಅವ್ರು ಇದನ್ನ ಫುಲ್ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಾರೆ. ಈಗ ನಿಮಗೆ ಪ್ಯಾನ್ನಾಗ ಹಾಕಿ ತೋರಿಸ್ತೀನಿ ಯಾವ ರೀತಿ ಪೇಸ್ಟ್ ಆಗೈತಿ ಇದು ಅಂತೇಳಿ. ಶ್ವೇತಾ ಅವ್ರ ಗ್ಯಾಸ್ ಆನ್ ಮಾಡಿ ನನಗೊಂದು ಪ್ಯಾನ್ ಇಟ್ಕೊಡ್ರಿ ಅಲ್ಲೇ. ಹಾಂ ರೀ. ನೋಡ್ರಿ ಶ್ವೇತಾ ಅವ್ರ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟ ಈಗ ಈ ಪೇಸ್ಟನ್ನು ನೋಡ್ರಿ ಎಷ್ಟು ಸ್ಮೂತ್ ಆಗಿರುತ್ತೆ. ಈ ಪೇಸ್ಟನ್ನು ಇದ್ರೊಳಗೆ ಹಾಕೋಣ ಅಂತ. ಇದನ್ನ ಎಷ್ಟು ತಗೊಂಡಿದ್ರಿ? ಕಾಜು 150 ಗ್ರಾಮ್. ಈಗ ಕೇಳಾಕತ್ತಿರಲ್ಲ ನೀವು? ಮತ್ತೆ ರೆಡಿ ಮಾಡೋ ಮುಂದೆ ಕೇಳಬೇಕಲ್ರಿ. ಓಕೆ. 150 ಗ್ರಾಮ್ ಕಾಜು ನಿಮ್ಗೆ ಎಷ್ಟು ಬೇಕಷ್ಟು ತಗೋರಿ. 150 ಗ್ರಾಮ್ ಕಾಜು ತೊಗೊಂಡ್ರಂದ್ರೆ ಅದಕ್ಕೆ ಒಂದು 70 ಗ್ರಾಮ್ ಅಥವಾ 65 ಗ್ರಾಮ್ ಅಷ್ಟು ಸಕ್ಕರೆ ಪೌಡರ್ ಹಾಕ್ಬೇಕು. ಓಕೆ. ಹಾಂ, ಕಾಜು ಎಷ್ಟು ತೊಗೊಂಡಿರ್ತೀವಿ ಅದ್ರ ಅರ್ಧದಷ್ಟೇ ನಾವು ಸಕ್ಕರೆ ತಗೋಬೇಕು. ಸಕ್ಕರೆನ ಪೌಡ್ರ್ ಮಾಡಿ ಹಾಕೋಬೇಕಲ್ರಿ? ಹಾಂ. ಇದು ಅರ್ಧ ಬೌಲ್ ಐತಿ, ಹಾಕ್ಬಿಡ್ಲಿ ರೀ? ಹಾಂ, ಒಂದು ಅರ್ಧ ಹಾಕ್ರಿ ಅದ್ರೊಳಗೆ. ಅಂದರೆ ಪೌಡ್ರ್ ವಜ್ಜೆ ಇರ್ತೈತಿ, ಗುರ್ತಾಗಿಲ್ಲ. ಹೌದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಂತ ಇದನ್ನು ನಾನು ನಾನ್ ಸ್ಟಿಕ್ ಯೂಸ್ ಮಾಡತ್ತೀನಿ. ಹಿಂಗಾಗಿ ಕೆಳಗಡೆ ತುಪ್ಪ ಬೆಣ್ಣೆ ಏನೂ ಹಾಕ್ಕೊಂಡಿಲ್ಲ. ನೀವೇನರ ನಾರ್ಮಲ್ ಇದ್ರೊಳಗೆ ಮಾಡಕತ್ತಿದ್ರೆ ಆದ್ರೆ ಕೆಬ್ಬಣದ ಅಥವಾ ಬೇರೆ ಯಾವುದೋ ಪಾತ್ರೆ ಯೂಸ್ ಮಾಡಿದ್ರೆ ಅಂದ್ರೆ ಕೆಳಗಡೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡಿರಿ. ಶ್ವೇತಾ ಅವ್ರ ಈಗ ಇದನ್ನು ನಾವು ಎಲ್ಲಿ ಮಟ್ಟ ಬೇಯಿಸ್ಕೋಬೇಕಂದ್ರೆ ಇದಕ್ಕೆ ಈಗ ಲೈಟ್ ಗೋಲ್ಡನ್ ಕಲರ್ ಐತಿ, ಸ್ವಲ್ಪ ಡಾರ್ಕ್ ಗೋಲ್ಡನ್, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಮಟ್ಟ ಇದನ್ನ ಬೇಯಿಸ್ಕೊಂಡು ಕಲರ್ ಚೇಂಜ್ ಆಗ್ಬೇಕಾದ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ಮಟ್ಟ ಇದನ್ನ ಬೇಯಿಸ್ಕೊಂಡು ಸ್ಟರ್ ಮಾಡ್ಕೊತ ಇರ್ಬೇಕು, ಇಲ್ಲ ಕೆಳಗೆ ಹತ್ತೈತಿ. ನೋಡ್ರಿ ಶ್ವೇತಾ ಅವ್ರ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕ. ಈಗ ಇದನ್ನ ತಣ್ಣಗೆ ಹಾಕ್ಬಿಡೋಣ ಅಂತ. ತಣ್ಣಗಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದಂತ ತೋರಿಸ್ತೀನಿ ಅಂತ. ಓಕೆ. ನೀವು ಇದಕ್ಕೆ ತುಪ್ಪ ಹಾಕಿಲ್ಲ ಏನಿಲ್ಲ, ಬಟ್ ಆಯಿಲಿಶ್ ಎಷ್ಟು ಬಿಟ್ಟೈತಲ್ಲ? ಹೌದು, ಯಾಕಂತಂದ್ರೆ ಇದು ನಾವ್ ಏನ್ ಯೂಸ್ ಮಾಡೇವಲ್ಲ ಕಾಜು ಒಳಗೆ ಆಲ್ರೆಡಿ ಆಯಿಲ್ ಇರ್ತೈತಿ. ಸೊ ಆ ಆಯಿಲ್ ಹೀಟ್ ಆದ ಕೂಡಲೇ ಎಕ್ಸ್ಟ್ರಾಕ್ಟ್ ಆಗಿ ಸ್ಟಾರ್ಟ್ ಆಕೈತಿ. ಅದಕ್ಕೆ ಆಯಿಲ್ ಹಾಕ್ಬಿಡ್ರಿ ಅಂತ ಹೇಳಿದ್ ನಾನು. ಓಕೆ. ಆಮೇಲೆ ಈಗ ಇದನ್ನ ನೀವು ಮನ್ಯಾಗ ಏನ್ರ ಬಟರ್ ಪೇಪರ್ ಇದ್ರೆ ಅದ್ರೊಳಗೆ ಹಾಕಿ ನಾದ್ಕೋಬಹುದು. ಬಟ್ ಬಿಸಿ ಐತಿ, ನಮ್ಮ ಮನ್ಯಾಗಿಲ್ಲ. ನಾ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾದ್ಮೇಲೆ ನಾದ್ತೇನೆ. ಈಗ ಅದನ್ನ ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಶ್ವೇತಾರ. ಹಾಂ ರೀ. ತಣ್ಣಗಾದ್ಮೇಲೆ ನಾವು ಮುದ್ಕ ಮಾಡ್ಬೇಕ್ರಿ? ಇನ್ನು ಸ್ವಲ್ಪ ಬಿಸಿ ಇರ್ಬೇಕಾದ್ರನ್ನ ಮಾಡ್ಕೋಬೇಕಾ? ಇಲ್ಲ, ತಣ್ಣಗೆ ಹಾಕ್ಬಿಡ್ಬೇಕ್ರಿ, ಸ್ವಲ್ಪ ಸೆಟ್ ಹಾಕ್ಬಿಡ್ಬೇಕು ಅದನ್ನ. ಶ್ವೇತಾ ಅವ್ರೆ ನೋಡ್ರಿ ಇದು ಆಲ್ಮೋಸ್ಟ್ ಸೆಟ್ ಆಗೈತಿ ಈಗ. ಆಮೇಲೆ ಹೆಂಗ ಅದ್ರದ್ದು ಕಾಜುದ ಆಯಿಲ್ ಬಿಡಾಗದೈತಿ ನೋಡ್ಬೋದು ನೀವು ಕೈಗೆಲ್ಲ. ಸೊ ಇದಕ್ಕೆ ನಾವೀಗ ಜಾಸ್ತಿ ತುಪ್ಪ ಹಚ್ಕೊಳ್ಳೋದು ಬೇಡ. ಮೋಲ್ಡಿಗೆ ಸುಮ್ ಹೆಸರಿಗೆ ಅಂಟ್ಕೋಬಾರ್ದು ಅನ್ನೋ ವಿಷಯಕ್ಕೆ ಮೋಲ್ಡಿಗೆ ಸ್ವಲ್ಪ ಲೈಟಾಗಿ ತುಪ್ಪ ಹಚ್ಕೊಳ್ಳೋಣ ಅಂತ. ಇನ್ನೊಂದು ವಿಷಯ ಹೇಳ್ತೇನೆ ಅಂತ ಹೇಳಿದ್ದೆ. ಏನಪ್ಪಾ ಅಂತಂದ್ರ ಈ ರೆಸಿಪಿ ಏನೈತ್ಲ ಇದು ಮೋದಕದ ರೆಸಿಪಿ ಅಲ್ಲ. ಹೌದು, ಇದು ಬೇರೆ ರೆಸಿಪಿ. ಏನಪ್ಪಾ ಅಂತಾರ ಕಾಜು ಕಟ್ಲೆಟ್ ರೆಸಿಪಿ. ಸೊ ನಾವು ನಿಮ್ಗೆ ಕಾಜು ಕಟ್ಲೆಟ್ ಅಂತ ಇವತ್ತು ಮೋದಕ ಮಾಡಾಕತ್ತೀನಿ. ಇದ್ರ ಮೇಲೆ ಏನಿಲ್ಲ, ಇದನ್ನ ಹಿಂಗೆ ಚಂದಾಗಿ ಲಟ್ಟಿಸಿ ಇದ್ರ ಮೇಲೆ ನೀವು ಸಿಲ್ವರ್ ಪೇಪರ್ ಹಾಕಿ ಕಾಜು ಕಟ್ಲೆಟದ ಆಕಾರನೇ ಕಟ್ ಮಾಡ್ಕೊಂಡ್ಬಿಟ್ರೆ ಕಾಜು ಕಟ್ಲೆಟ್ ಆಕೈತಿ. ನೀವು ಅದನ್ನು ದೀಪಾವಳಿ ಹೋಗ್ತೀನಿ ರೀ ಇದೇ ರೆಸಿಪಿನ ಮಾಡ್ಕೊಂಡೆ. ಬೇಕಂದ್ರೆ ಈಗ ಗಣಪತಿ ಐತಲ್ಲ, ಸೊ ಮೋಲ್ಡ್ ಒಳಗೆ ಹಾಕಿ ಇದನ್ನು ಮಾಡ್ಕೊಂಡಂತ. ಶ್ವೇತಾ ಒಂದು ಹೆಲ್ಪ್ ಮಾಡ್ರಲ್ಲ, ಇಲ್ಲಿ 1-2 ಕೇಸರಿ ಎಳಿ ಹಚ್ಚಿರಲ್ಲ. ಆಗ ನೀನು ಹೇಳ್ಬೇಕಂದು ನೆನಪಾಗ್ಲಿಲ್ಲ ನೋಡ್ರಿ. ಇಲ್ಲೇ ಮುಂದೆ ತೊಗೊಂಬರ್ರಿ ನಿಮ್ಮ ಕೈ. ಒಂದೊಂದು ಹೇಳಿ ತೊಟ್ಟೈತ್ರಿಪ್ಪ ಕೇಸರಿ.
ಇದಕ್ಕೆ ನಾವು ಬಟರ್ ಪೇಪರ್ನ ಯೂಸ್ ಮಾಡತ್ತಿಲ್ಲ, ಹಾಗಾಗಿ ಕೇಸರ್ನ ಹಚ್ಚಾತೀವಿ ಡೆಕೋರೇಷನ್ ಸಲುವಾಗಿ. ಬಟರ್ ಪೇಪರ್ ಅಲ್ರಿ ಸಾರಿ, ಸಿಲ್ವರ್ ಪೇಪರ್. ಹಾಂ, ತುಪ್ಪ ಆಮೇಲೆ ಕೇಸರ್ ಇರಲಿಲ್ಲ ಅಂದ್ರೂ ನಡೀತೈತಿ. ಬರೀ ಕೇಸರ್ ಮತ್ತು ಸಾರಿ ಈಗ ಮಾತಾಡತ್ತಾರ ನಾನು ಏನ್ತಿ. ಇದಕ್ಕೇನಂತಾರ, ಕಾಜು. ಕಾಜು ಮತ್ತು ಸಕ್ರೆ ಇದ್ರೆ ಸಾಕು, ರೆಡಿ ಆಕೈತಿ ಸ್ವೀಟ್. ಓಕೆ, ಇದನ್ನ ಹಿಂಗಿಟ್ಟು ಹಿಂಗೆ ಒತ್ತಿ ಬಿಟ್ರೆ ಅಂದ್ರೆ ಮೋದಕ ರೆಡಿ. ಮೊದಲಿನ ಮಂದಿ ಎಲ್ಲ ಕೈಲಿ ಎಷ್ಟು ಚಂದ ಮಾಡ್ತಿದ್ರು ಮೋದಕ. ಈಗ ನಮಗೆ ಬ್ಯಾಸರ ರೀ. ನೋಡ್ರಿ ಶ್ವೇತಾರ, ಹಾಂ ರೀ, ಈಗ ಓಪನ್ ಮಾಡೋಣಂತೂ ನಮ್ಮ ಮೋದಕ ರೆಡಿ ಆಗಿರ್ತೈತಿ. ಈಸಿಲಿ ಬೆಚ್ಚಸ್ ನೋಡ್ರಿ, ಯಾಕಂದ್ರೆ ಆಲ್ರೆಡಿ ಆಯಿಲ್ ಭಾಳ ಐತಲ್ಲ, ಅದಕ್ಕೆ ಅದ್ರ ಸಲುವಾಗಿ ಈಸಿಲಿ ಬೆಚ್ಚೈತೆ ನಮ್ಮ ಮೋದಕ. ಹೆಂಗೆ ಅನ್ಸತೈತೆ ನಿಮ್ಗೆ? ಬಾಯೊಳಗೆ ನೀರು ಬರತ್ತೈತನ್ರಿ. ಎಸ್, ವೇಟ್ ಮಾಡಿರಿ, ನೈವೇದ್ಯ ಮಾಡಿ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ ಅಂತ. ನಿಮ್ಗೆ ಹೇಳಿದ ಬ್ಯಾಗ್ ನೀರು ಬರತ್ತೈತೇನಂತ. ಹಾಂ, ನೀವು ಅಲ್ಲಿ ನೋಡಿ ಮಾತಾಡತ್ತಿರಲ್ಲ, ಅದಕ್ಕೆ ನಾನು ಹ್ಞೂ ಅನ್ನತ್ತೇನೆ. ಇಬ್ಬರಿಗೂ ಕೇಳಿದ್ ನಾನು. ಓಕೆ, ಟೇಸ್ಟ್ ಮಾಡಕಂದ್ರೆ ನಾ ರೆಡಿ ಇದ್ದೀನಿ. ಪಟ ಎಲ್ಲ ಮಾಡಿ ಮುಗಿಸ್ಬಿಡ್ರಿ ಈಗ. ಡನ್. ಈಗ ಕೊಡ್ತೇವೆ ಬರ್ರಿ. ಫೈನಲಿ ನಮ್ಮ ಕಾಜು ಕಟ್ಲೆಟ್ಟದ ಮೋದಕ ರೆಡಿ ಆಗೈತಿ. ನೈವೇದ್ಯನೂ ಮಾಡಿದ್ವಿ ದೇವ್ರಿಗೆ. ಶ್ವೇತಾ ಅವ್ರ ತಗೋರಿ, ಟೇಸ್ಟ್ ಮಾಡ್ರಿ, ಹೇಳ್ರಿ ಹೆಂಗಾಗೈತೆ ಅಂತೇಳಿ. ಏನು ಹುಡ್ಕಾಡತ್ತಿದ್ದೀರ ಅವ್ರು? ಬೇಕ್ರಿ ಒಳಗೆ ಏನು ಸ್ವೀಟ್ ಮ್ಯಾಟ್ನ್ಯಾಗ ಅಲ್ಲೇ ಇವಾಗ ನಂದು ಸ್ವೀಟ್ ಮಾರ್ಟ್ನಾಗ ಸ್ವೀಟ್ ಸಿಗ್ತಾವ, ಬೇಕ್ರಿಯಾಗ ಸ್ವೀಟ್ ಸಿಗ್ತಾವ, ಗೊತ್ತಿಲ್ಲ ನನಗೆ. ಸ್ವೀಟ್ ಮ್ಯಾಟ್ ಒಳಗೆ ಏನು ಸಿಗ್ತೈತಲ್ಲ ಕಟ್ಲೆಟ್, ಅದ ಟೇಸ್ಟ್ ಬರತೈತಿ. ಓಕೆ, ಫುಲ್ ಹಿಂಗೆ ಸಾಫ್ಟ್ ಆಗ್ಯಾವ. ತಿನ್ನೋದ ತಿನ್ಬೇಕಂತ ಅನ್ಸಾತೈತಿ. ನೀವು ತಿನ್ ನೋಡ್ರಿ, ನಿಮ್ಮ ಬ್ಯಾಗು ನೀರು ಬರಗಳಿಂದ ಅದಕ್ಕೆ ಹೇಳ್ತೇನೆ. ಸೇಮ್ ಟೇಸ್ಟ್ ನೋಡಿ ಫ್ರೆಂಡ್ಸ್, ಮಸ್ತ್ ಐತಿ, ಅಲ್ಟಿಮೇಟ್ ಆಗೈತಿ. ನೀವು ಡೆಫಿನೆಟ್ಲಿ ಮನೆಯಾಗ ಟ್ರೈ ಮಾಡಿರಿ. ಗಣಪಗೆ ನೈವೇದ್ಯ ಮಾಡಿರಿ. ಗಣಪತಿ ಬಪ್ಪಗೆ ನೀವು ಇಷ್ಟೆಲ್ಲ ನೈವೇದ್ಯ ಮಾಡಿದ್ರಂದ್ರೆ ನೀವು ಕೇಳಿದ್ದನ್ನು ಗಣಪತಿ ಈ ವರ್ಷ ತಥಾಸ್ತು ಅಂದ್ಬಿಡ್ತಾನೆ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಥಾಸ್ತು ಅಂದ್ರಿ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ನಾವು ಕಾಜುದ ಮೋದಕನ ಮಾಡಿ ತೋರಿಸಿದ್ವಿ ನಿಮ್ಗೆ. ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ಎಪಿಸೋಡ್? ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಂದು ಎಪಿಸೋಡ್ ಸಿಗೋಣ ಅಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ ಬೈ, ಟೇಕ್ ಕೇರ್.